ನಮಸ್ಕಾರ, ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಕೂಲಿ ಕಾರ್ಮಿಕರ ಹಿತಾಸಕ್ತಿ ಸಂಘದಿಂದ ಇವತ್ತು ಹುಕ್ಕೇರಿ ಬಂದ್ ಕರೆ ಕೊಟ್ಟಿದ್ದು. ಅದರಲ್ಲಿ ಎಲ್ಲ ಒಕ್ಕೂಟಗಳು ಕೂಡಿದಾವ. ಇವತ್ತು ಟ್ಯಾಕ್ಟರ್ ನೀವು ಮಂಡತನ ಬಿಡ್ರಿ, ಇವತ್ತು 3,500 ರೂಪಾಯಿ ನೀವು ಘೋಷಣೆ ಮಾಡ್ಲಿಲ್ಲಪ್ಪ ಅಂತಂದ್ರೆ ನಿಮ್ಮ ಪರಿಸ್ಥಿತಿ ಕೆಡ್ತೈತಿ. ನಿಮ್ಮ ಮನೆಗಳ ಕೀಲಿ ಹಾಕಿ ನಿಮ್ಮನ್ನ ರೋಡಿಗೆ ತಂದು ಕಟ್ಟು ಅಂತ ಪರಿಸ್ಥಿತಿ ಇವತ್ತು ರೈತ ಸಂಘ ಮಾಡೇ ಮಾಡ್ತೈತೆ ಅಂತೇಳಿ ನಮ್ಮ ಮಾಧ್ಯಮ ಮುಖಾಂತರ ನಿಮ್ಗೆ ಮುನ್ನೆಚ್ಚರಿಕೆ ಕೊಡ್ತಾ ಇದ್ದೀನಿ. ಸಾಯಂಕಾಲ 5:30ವರೆಗಾಗಿ ನೀವು ಏನಾದ್ರು ಬಂದು ಘೋಷಣೆ ಮಾಡ್ಲಿಪ್ಪ ಅಂತಂದ್ರೆ ಇಡೀ ಅಂತಾರಾಷ್ಟ್ರೀಯ ಹೆದ್ದಾರಿಯನ್ನು ಇವತ್ತು ಬಂದು ಕರೆ ಕೊಡ್ತೀವಿ. ಸಾಯಂಕಾಲ 5:30 ತನಕ ನೋಡ್ತೀವಿ. ಇಲ್ಲ ಬಂದು ನೀವು ಏನಾದ್ರು ಬಂದು ಮನವಿ ಕೊಟ್ಟು ಇವತ್ತೇನು ಘೋಷಣೆ ಮಾಡಲಿಲ್ಲ ಅಂತಂದ್ರೆ ನಿಮ್ಮ ಮನೆ ಕೀಲಿ ಹಾಕಿ ನಿಮ್ಮನ್ನು ರೋಡ್ ತಂದು ಕಟ್ಟಿ ಅಂತಾರಾಷ್ಟ್ರೀಯ ಹೆದ್ದಾರಿನ ಇವತ್ತು ರಾತ್ರಿ ಘೋಷಣೆ ಮಾಡೇ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀವಿ. ಇಷ್ಟೆಲ್ಲ 2 ತಿಂಗಳಿಂದನೂ ನೀವು ಇಷ್ಟೆಲ್ಲ ಕಾರ್ಖಾನೆ ಮಾಲೀಕರೇ ಆಗಲಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ರು, ಅವ್ರು ಏನೂ ಕ್ಯಾರೇನ ಅಂತ ಇಲ್ಲ. ಇವತ್ತು ಲಜ್ಜೆಗೆಟ್ಟ ಸರ್ಕಾರ ಯಾವ್ದಾರು ಇದ್ರೆ ಇದು ಕಾಂಗ್ರೆಸ್ ಸರ್ಕಾರ, ಲಜ್ಜೆಗೆಟ್ಟ ಮುಖ್ಯಮಂತ್ರಿ ಯಾರಿದ್ರೆ ಅದು ಸಿದ್ದರಾಮಯ್ಯ ಸರ್ಕಾರ. ಇವತ್ತು ಸಿದ್ದರಾಮಯ್ಯ ಮಂಡತನ ಬಿಡು, ನಿಮ್ಮ ಯಾವನು ಇವತ್ತು ನಾಪತ್ತೆಯಾಗಿದ್ದಾನೆ ಯಾರಂದ್ರ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ನಾಪತ್ತೆಯಾಗ್ಯಾನ. 5 ದಿನಗಳ ಕಾಲ ಮಧ್ಯರಾತ್ರಿ ಹಗಲಿ ಬಿಸಿಲು ಎನ್ನದೆ ಹೋರಾಟ ಮಾಡಿದ್ರು ಕೂಡ ನೀನು ಎಚ್ಚರಿಕೆ ಗೊತ್ತಲ್ಲ. ನಿನ್ನ ಮಂಡತನ ಬಿಡು, ನೀನು ಏನಾದ್ರೂ ಬೆಳಗಾವಿ ಜಿಲ್ಲೆಗೆ ಬಂದ್ರೆ ಕಟ್ಟಿ ಹಾಕೇ ಹಾಕ್ತೀವಿ ಅಂತ ನಾನು ಹೇಳ್ತಾ ಇದ್ದೀನಿ. ಇವತ್ತು ಬಂದು ಘೋಷಣೆ ಮಾಡಲೇಬೇಕು. ನೀನೇನಾದ್ರೂ ಸಕ್ಕರೆ ಸಚಿವ ರೈತರ ಮೇಲೆ ಅಭಿಮಾನ ಇದ್ರೆ ಇವತ್ತು ಬಂದು ಘೋಷಣೆ ಮಾಡ್ಬೇಕು. ನಿನ್ನಂತ ಲಜ್ಜಿಗೆಟ್ಟಿ ಯಾವನಾರ ಇದ್ರೆ ಅದು ಶಿವಾನಂದ ಪಾಟೀಲ್ ಅಂತ ಹೇಳಕ್ ಇಷ್ಟಪಡ್ತೀನಿ. ನಾನು ಇವತ್ತ ರೈತರಿಗೆ ಬೆಂಬಲ ಕೊಡುವ ನಿಟ್ಟಿನಲ್ಲಿ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಿ ಸ್ವಯಂ ಪ್ರೇರಿತವಾಗಿ ಸಾರ್ವಜನಿಕರು ತಮಗೆ ಬೆಂಬಲವನ್ನು ಘೋಷಿಸಿದ್ದಾರೆ. ಅದಕ್ಕೆ ತಾವೇನು ನೋಡ್ರಿ, ಅದಕ್ಕೆ ತುಂಬಾ ಕೃತಜ್ಞತೆಗಳು ಸಲ್ಲಿಸಬೇಕು ನಾವು. ಯಾಕಂದ್ರೆ ಯಾವ ಸ್ವೇಚ್ಛೆಯಿಂದ ನಾವೇನು ಘೋಷಣೆ ರೈತ ಸಂಘಟನೆ ಇವತ್ತೇನು ಬೃಹತ್ ಪ್ರತಿಭಟನೆಗೆ ನಾವೇನು ಒಪ್ಕೊಂಡಿದ್ದಕ್ಕೆ ಪ್ರಪ್ರಥಮವಾಗಿ ಬಂದಂತ ಸರ್ವ ಅಂಗಡಿ ಮುಗ್ಗಟ್ಟುಗಾರರು, ಅದರಲ್ಲಿ ಪ್ರಥಮ ಬಂದವರಂತ ಫರ್ಟಿಲೈಸರ್ ಅಂಗಡಿಯವರು ಬಂದರು. ಅದರ ನಂತರ ಕಿರಾಣಿ ಅಂಗಡಿ ವ್ಯಾಪಾರಸ್ಥರು ಬಂದರು. ಅದರಿಂದ ಸಣ್ಣ ಎಲ್ಲ ವರ್ಗದ ವ್ಯಾಪಾರಸ್ಥರು ಬಂದು ನಿಮಗೆ ನಾವು ಸಂಪೂರ್ಣ ಸಹಾಯ ಕೊಡ್ತೇವೆ, ಸಾಥ್ ಕೊಡ್ತೇವೆ ಅಂತ ಒಂದು ಹುಮ್ಮಸ್ಸಿನಿಂದ ಬಂದಿದ್ರು. ಅದಕ್ಕೂ ನಮಗೊಂದು ಬೆಂಬಲ ಸಿಕ್ತು. ಮತ್ತು ಇದ್ರ ಜೊತೆಗೆ ವಕೀಲರ ಸಂಘ, ಹುಕ್ಕೇರಿ ವಕೀಲರ ಸಂಘ, ಸಂಕೇಶ್ವರ ವಕೀಲರ ಸಂಘ, ಹೀಗೆ ಹಲವಾರು ಸಂಘಟನೆಗಳು ನಮಗೆ ಹೋಗೊಟ್ಟ ಇಂಜಿನಿಯರ್ಗಳಾಗಲಿ ಯಾವುದೇ ಕ್ಷೇತ್ರದಲ್ಲಿ ಯಾವುದೇ ಮಾಡಿಲ್ಲ, ಒಳ್ಳೆಯ ಒಂದು ಕೊಟ್ಟಿದ್ದಾರೆ. ಅದಕ್ಕೆ ನಾವು ಯಾವತ್ತೂ ಚಿರಋಣಿಯಾಗಿರ್ತೀವಿ. ಕಳೆದ 2-3 ತಿಂಗಳಿಂದ ಇವತ್ತು ರಾಜ್ಯದ ಕಬ್ಬು ಬೆಳೆಗಾರರು, ಕರ್ನಾಟಕ ರಾಜ್ಯ ರೈತ ಸಂಘ, ಹಸಿರು ಸೇನೆ, ಆಮೇಲೆ ರೈತ ಹಿತರಕ್ಷಣಾ ವೇದಿಕೆ, ಅನೇಕ ಸಂಘಟನೆಗಳು ಇವತ್ತು ಸಕ್ಕರೆ ಕಾರ್ಖಾನೆಯೊಳಗೆ ಮೊದಲು ಸಕ್ಕರೆ ಕಾರ್ಖಾನೆಯೊಳಗೆ ರೇಟನ್ನು ಘೋಷಣೆ ಮಾಡಿರಿ, ಆಮೇಲೆ ಪ್ರಾರಂಭ ಮಾಡಿರಿ ಅಂತ ಜಿಲ್ಲಾಧಿಕಾರಿಗಳಿಗೆ ಹೋಗಿ ಮನವಿ ಕೊಟ್ಟ. ನೀವು ಜಿಲ್ಲಾಧಿಕಾರಿ, ನೀವು ಏನು ಕೇಂದ್ರದ FRP ಏನು ಹೇಳಿದೆ ಇವತ್ತು, FRP ಪ್ರಕಾರ ರೇಟನ್ನು ಫ್ಯಾಕ್ಟ್ರಿಗಳ ಮುಖಾಂತರ ಘೋಷಣೆ ಮಾಡಿರಿ ಅಂತ ಹೇಳಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಹೇಳಿದ ಮೇಲೆ ಮೀಟಿಂಗನ್ನು ಕರೆದಿದ್ದಾರೆ. ಮೀಟಿಂಗನ್ನು ಇವತ್ತು ಫಿಕ್ಸ್ ಮಾಡಿ ಜಿಲ್ಲಾಧಿಕಾರಿಗಳು ಎಲ್ಲ ಸಕ್ಕರೆ ಕಾರ್ಖಾನೆಗಳು ಏನು ಹೋರಾಟ ಮಾಡ್ತಕ್ಕಂಥ ಎಲ್ಲ ರೈತ ಸಂಘಟನೆಗಳನ್ನು, ಕಬ್ಬು ಬೆಳೆಗಾರರನ್ನು, ಸಾರ್ವಜನಿಕರನ್ನು, ಪ್ರಮುಖರನ್ನು, ಬಹುತೇಕ ನನಗನ್ಸುತ್ತೆ ಆ ಸಂದರ್ಭದೊಳಗೆ ಜನಪ್ರತಿನಿಧಿಗಳು ಸಹಿತ ಜಿಲ್ಲಾಧಿಕಾರಿಗಳು ಆಹ್ವಾನ ಮಾಡಿದ್ದಾರೆ. ಯಾವ ಜಿಲ್ಲಾಧಿಕಾರಿಗಳಿಗೆ ಮಾತಿಗೆ ಕೇಳ್ಕೊಂಡು ಜನಪ್ರತಿನಿಧಿಗಳು ಆ ದಿವಸ ಬರಲಿಲ್ಲ. ನಾನು ಕೂಡ ಆ ದಿವಸ ಅಲ್ಲಿ ಇದ್ದೀವತ್ತು. ಆ ದಿವಸ ಸುಮಾರಾಗಿ ನಮಗೆ ನಮ್ಮ ರೈತ ಸಂಘಟನೆ ಮುಖಾಂತರ 4,000 ರೂಪಾಯಿ ಇದಕ್ಕೆ ಕೊಡಕ್ಕೆ ನಡೀತದೆ. ಇವತ್ತು ಅವರಿಗೆ FRP ಪ್ರಕಾರ 4,000 ರೂಪಾಯಿ ಕೊಡಕ್ಕೆ ಬರ್ತದೆ. ಅದಕ್ಕೆ ನಾವು ಆಲೋಚನೆ ಮಾಡ್ಕೋರಿ, ನಮ್ಗೆ ಅದ್ರ ಬೇಡ ಮಾತುಕತೆ ನಂತರ ನಮ್ಮ ಈ ಸಂಘಟನೆಗಳು 3,500 ಕೊಡಬೇಕು. ಇಲ್ಲಾಂದ್ರೆ ನಾವು ಯಾವ ಸ್ಥಿತಿ ಒಳಗೂ ಯಾವ ಸಕ್ಕರೆ ಕಾರ್ಖಾನೆಗಳು ಪ್ರಾರಂಭ ಮಾಡೋಂಗಿಲ್ಲ ಅಂತೇಳಿ ಆ ದಿವಸ ಹೇಳಿ ಬಂದ. ಇವತ್ತು ಎಲ್ಲ ಸಕ್ಕರೆ ಕಾರ್ಖಾನೆಗಳಿಗೆ ಪ್ರತಿ ಕಾರ್ಖಾನೆ ಅಧ್ಯಕ್ಷರು ಮತ್ತು ಯಾರು ವೈಯಕ್ತಿಕ ಅದಾವ ಅವರಿಗೆ ನಮ್ಮ ರೈತ ಸಂಘಟನೆಯ ಪ್ರಮುಖರು ಹೋಗಿ ಇವತ್ತು ಚನ್ನಪ್ಪ ಪೂಜಾರಿ ಅವ್ರ ಜೊತೆಗೆ ಅನೇಕ ಪ್ರಮುಖರು ಹೋಗಿ ಇವತ್ತು ಅವ್ರಿಗೆಲ್ಲರಿಗೂ ಕೂಡ ಇವತ್ತು ವಾರ್ನಿಂಗ್ ಕೊಟ್ಟ ಬಂದಾರೆ. ನಿನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಾರೆ, DC ಅವರು ಅವರ ಒಂದು ನಿರ್ಣಯ ತಗೋತಾರೋ, ಎಲ್ಲ ಕಾರ್ಖಾನೆಗಳ ಜೊತೆ ಸರ್ಕಾರ ಜೊತೆ ಮಾತಾಡಿ ನಿರ್ಣಯ ತಗೋತಾ ಅಂತ ಸಚಿವರು ಹೇಳಿದ್ದಾರೆ. ಅದಕ್ಕೆ ತಾವೇನು ಹೇಳ್ತೀರಿ? ಮಾನ್ಯ ಸಚಿವರು ಕೂಡ ಇದ್ರೊಳಗೆ ಭಾಗವಹಿಸ್ಬೇಕಂತ ನಂದು. ಬರೀ ಜಿಲ್ಲಾಧಿಕಾರಿಗಳು ಮಾಡ್ಬೇಡ್ರೆ, ನೀವು ಜಿಲ್ಲಾಧಿಕಾರಿಗಳನ್ನು ಮತ್ತು ಆಮೇಲೆ ಸಕ್ಕರೆ ಆಯುಕ್ತರನ್ನು, ವೇಟ್ ಆ್ಯಂಡ್ ಮೆಜರ್ಮೆಂಟ್ದವ್ರನ್ನ, ಇವ್ರನ್ನೆಲ್ಲರನ್ನೂ ಒಂದು ಕಡೆ ಕರೆಸಿ
ಕೇಂದ್ರ ಸರ್ಕಾರ ಏನು FRP ಹೇಳ್ಯದ, ರಾಜ್ಯ ಸರ್ಕಾರ SIP ಏನು ಹೇಳಿತ್ತು, ಅದು ಇವತ್ತು ಯಾಕಿಲ್ಲ ಅಂತಕ್ಕಂಥದ್ದು ಎರಡೂ ಕೂಡ್ಕೊಂಡು ಚರ್ಚೆ ಮಾಡಿ ಒಂದು ಬ್ರೇಕ್ ಒಂದು ಪಾಯಿಂಟಿಗೆ 340 ರೂಪಾಯಿ ಕೊಡೋಕ್ಕಾಗ್ತದೆ. ಇದನ್ನು ಕರೆಸಿ ಎಲ್ಲ ಅಧಿಕಾರಿಗಳ ಜೊತೆಗೆ ಮಾತನಾಡಿ ಇವತ್ತು ಸರಿಯಾದಂಥ ಯೋಗ್ಯ ನಿರ್ಣಯ ಅವ್ರು ತಗೋಬೇಕು. ಬರೇ DC ಮೇಲೆ ಬಿಡ್ಬೇಡ್ರಿ. DC ಅವ್ರು ಬಂದವ್ರು ಏನು ಹೇಳ್ತಾರಂದ್ರೆ ಜಿಲ್ಲಾಡಳಿತ ಜೋಡಿ ಸರ್ಕಾರ ಜೋಡಿ ಮಾತಾಡ್ಬೇಕಂತ. ಸರ್ಕಾರ ತಾವು ಅದಿರಿ ಇವತ್ತು ಅದನ್ನು ನಿರ್ಣಯ ಮಾಡಿ ಇವತ್ತು ರೈತರಿಗೆ ಯೋಗ್ಯ ಬೆಲೆ ಕೊಡಬೇಕು. ಇಲ್ಲಾಂದ್ರೆ ಬರ್ತಕ್ಕಂಥ ದಿವಸದೊಳಗಿದ್ರೆ ಉಲ್ಬಣ ಯಾವ ರೀತಿ ಆಗ್ತದೆ ಅಂತಂದ್ರೆ, ನನಗೆ ನಿನ್ನೆ ಅಲ್ಲೇ ಬೈಲೊಂಗಲ್ ಕಾರ್ಯಕ್ರಮದಾಗ ಹೋಗಿನಿ. ಇದು ಟರ್ನ್ ನಾನು ಬೇರೆ ಬೇರೆ ಕಡೆ ಹೋಗಿ ಬಂದ. ನಾನು ಬೇರೆ ಬೇರೆ ಪಕ್ಷಕ್ಕೂ ಸಂಬಂಧ ಇದ್ದವ, ಒಂದು ಸಕ್ಕರೆ ಕಾರ್ಖಾನೆ ಇದ್ದವ ಕೂಡ ಅದನ್ನ. ಇವತ್ತು ರೈತರ ನಾಡಿ ಮಿಡಿತವಣ್ಣ ಇವ್ರು ನೋಡಾಕ್ತೇವೆ. ಇವತ್ತು ರೈತರು ಭಾಳ ಗಟ್ಟಿಯಾಗಿದ್ದಾರೆ. ಇವತ್ತು ನೀವು ಸತತ 3 ವರ್ಷ FRP ಹೇಳಿದ ಪ್ರಕಾರ FRP ದರ ತಾವು ಕೊಟ್ಟಿಲ್ಲ. ಇವತ್ತು ಏನು ಕೊಟ್ಟಿದ್ರಿ? 3,000 ಬಿಟ್ಟು ಹೆಚ್ಚು ಕೊಡಕ್ಕೆ ಹೋಗಿಲ್ಲ. ಎಲ್ಲ ರೈತರಿಗೆ ಗೊತ್ತಾಗತೈತಿ ನೀವು ಎಲ್ಲೆಲ್ಲಿ ಮೋಸ ಮಾಡಾಕತ್ತೀರಿ ಅನ್ನೋದು. FRP ಒಳಗೆ ಮೋಸ ಮಾಡಿದ್ದೀರಿ. 2 ಪಾಯಿಂಟ್ ಕೇಂದ್ರ ಸರ್ಕಾರದ ಮೇಲೆ ಅಪಾದನೆಯೂ ಕೂಡ ಅದ. ನಮ್ಮದು ಮೊದಲು 8.5 ಇದ್ದದ್ದು ಇವತ್ತು 10.25 ಮಾಡಿದ್ದಾರೆ. 2 ರಿಕವರಿ ಹೊಡೆದಿರಿ. ಇವತ್ತು ಒಂದು ರಿಕವರಿಗೆ 340 ರೂಪಾಯಿ ಐತಿ. ಇವತ್ತು 340 ಅಂದ್ರೆ ಎರಡು ರಿಕವರಿಗೆ ಸುಮಾರು 680 ರೂಪಾಯಿ ಆಕೈತಿ. ಇದನ್ನಂತೆ ನಮ್ಮನ್ನ ಅಗಾರಕ್ಕೆ ಗೊತ್ತಿಲ್ದಂಗೆ ಬೆಣ್ಣೆಗಿನ ಕೂದಲ ಹೆಂಗೆ ತೆಗಿತಾರಲ್ಲ ಹಂಗೆ ನಮ್ಮ ಕಿಸೆದಂಗೆ ರೊಕ್ಕ ಹೊಡೆದಿರಿ ಇವತ್ತು ನೀವು ಕೇಂದ್ರದವ್ರು. ಇವತ್ತು ಅದ್ರ ಜೊತೆ ನೀವು ರಾಜ್ಯದವ್ರು ನೀವೇನು ಮಾಡತ್ತೀರಿ? ಅರ್ಧ ಟ್ಯಾಕ್ಸ್ ಇವತ್ತು 50% ಟ್ಯಾಕ್ಸ್ GST ಮತ್ತು ರಾಜ್ಯ GST ಮತ್ತು ಕೇಂದ್ರದ GST ಅಂತ 2 ಬರ್ತಾವೆ. ಇವತ್ತು ನೀವು ಏನು ಇವತ್ತು ಟ್ಯಾಕ್ಸ್ ತಗೋತೀರಿ, ಅರ್ಧ ಕೇಂದ್ರಕ್ಕೆ ಬರ್ತದ, ಅರ್ಧ ರಾಜ್ಯಕ್ಕೆ ಹೋಗ್ತದೆ. ಇವತ್ತು ಇದು ಕೂಡ ಎಲ್ಲ ರೈತರಿಗೆ ಗೊತ್ತಾಗಿದೆ. ಇವತ್ತು ನಿಮ್ಮ ಜವಾಬ್ದಾರಿ ಅದ. ಟ್ಯಾಕ್ಸ್ ತಗೋತೀರಿ ಅಂದ್ರೆ ಯಾರು ಜವಾಬ್ದಾರಿ? ಇವತ್ತು 1 ಟನ್ ಕಬ್ಬು ಬೆಳೆದ್ರೆ 3,000 ರೂಪಾಯಿ ನಮಗೆ ಕೊಡ್ತೀರಿ, ರೈತರಿಗೆ ಕೊಡ್ತೀರಿ. ನೀವು ಸುಮಾರು 5,000ಕ್ಕಿಂತ ಹೆಚ್ಚು ಇವತ್ತು ಟ್ಯಾಕ್ಸ್ ತಗೋತೀರಿ. ಇವತ್ತು ನೀವು ಇದು ತಗೋರಿ, ನಾವು ಬೇಡ ಅನ್ನಂಗಿಲ್ಲ. ದೇಶ ನಡಿಬೇಕು, ರಾಜ್ಯ ನಡಿಬೇಕು. ಇವತ್ತು ನಾವು ತಗೊಳ್ರಿ. ಆ ರೀತಿ ಕಡಿಮೆ ಬಿದ್ದಾಗ ನಿಮಗೆ ಭಾಳ ಸಕ್ಕರೆ ಕಾರ್ಖಾನೆಗಳ ಪ್ರೀತಿ ಐತಂದ್ರೆ, ಸಕ್ಕರೆ ಕಾರ್ಖಾನೆಗಳ ಮೇಲೆ ಭಾಳ ನಿಮ್ಮ ಸರ್ಕಾರದ ಪ್ರೀತಿ ಐತಂದ್ರೆ ಕೊಡ್ರಿ, ಹಾಕ್ರಿ. ಮೇಲಿನ 300 ರೂಪಾಯಿ ಕೊಡ್ರಿ. ಅವ್ರು 3,200 ರೂಪಾಯಿ ಅಂತ ಅವ್ರು ಹೇಳ್ತಾರೆ. ಇವತ್ತು 300 ರೂಪಾಯಿ ನೀವು ಕೊಡ್ರಿ, ನಾವೆಲ್ಲ ರೈತರು ಒಪ್ತೀವಿ. ಇವತ್ತು ನಿಮ್ಮ ಹೆಸರಲ್ಲೇ ನಾವು ಇವತ್ತು ಡಂಗರ ಬಡಿತೀವಿ, ಚಲೋ ಮಾಡಿರ್ತ ಹೇಳ್ತೀವಿ, ನಿಮ್ಗೆ ನಮಸ್ಕಾರ ಮಾಡ್ತೀವಿ, ದೇವ್ರಿಗೆ ಬಡ್ಕೋತೀವಿ, ನಿಮ್ಗೆ ಚಲೋ ಆಗ್ಲಿ ಅಂತ ಹೇಳಿ ರೈತರು ಬೇಡ್ಕೋತಾರೆ. ಇದನ್ನು ಬಿಟ್ಟು ನೀವು ಜರ್ಕಂತ ಏನಾರ ಬೇರೆ ನಿರ್ಣಯ ತೊಗೊಂಡ್ರಿ ಅಂದ್ರೆ ಅಲ್ಲೋಲ್ ಕಲ್ಲೋಲ್ ಆಗ್ತದೆ. ಇವತ್ತು ರಾಜ್ಯ ಹೆದ್ದಾರಿಗೆ ಬರ್ತಕ್ಕಂಥ ಲಕ್ಷಣಗಳು ಇವತ್ತು ನನಗೆ ಕಾಣಾಗ್ತಾವೆ. ಇವತ್ತು ಅದಕ್ಕೆ ನಿಮ್ಮ ಈ ವಾಹಿನಿ ಮುಖಾಂತರ ನಮ್ಮ ಮುಖ್ಯಮಂತ್ರಿಗಳಿಗೆ, ನಮ್ಮ ಜಿಲ್ಲೆಯ 2 ಮಂತ್ರಿಗಳಿಗೆ, ಬೇರೆ ಪಾರ್ಟಿ ಒಳಗಿರ್ತಕ್ಕಂಥ ಎಲ್ಲ MLAಗಳಿಗೆ, ರಾಜ್ಯಸಭಾ ಸದಸ್ಯರಿಗೆ ನಾವು ವಿನಂತಿ ಮಾಡ್ಕೊಳತಾನು. ನೀವು ಟ್ಯಾಕ್ಸ್ ತೊಗೊಂಡು ಹೋಗ್ತೀರಿ ರಾಜ್ಯಸಭಾ ಸದಸ್ಯರ, ನಿಮ್ಮದು ಸಹಿತ ಇದರೊಳಗೆ ಪಾತ್ರ ಅದ. ಇವತ್ತು ಅದನ್ನು ನೀವು ನಿಭಾಯಿಸ್ಕೊಂಡು ಇವತ್ತು ಸರಿಯಾದಂಥ ನಿಟ್ಟಿನೊಳಗೆ ನೀವೆಲ್ಲರೂ ಕೊಡ್ರಿ. ಇಲ್ಲಿ ಉಳಿದ ಕಾಲದಾಗ ಕೊಡ್ತೀರಿ. DCC ಬ್ಯಾಂಕ್ನಾಗ ಕಾಂಗ್ರೆಸ್ BJP, DCC ಬ್ಯಾಂಕ್ನಾಗ ದಳ BJP ಇವನ್ನೆಲ್ಲ ನೀವು ಮಾಡಿದಿರಿ. ನೀವು ಅಲ್ಲೇನು ಪಕ್ಷ ಬರಂಗಿಲ್ಲ. ಇವತ್ತು ಇಲ್ಲಿ ರೈತರು ಅದಾರ. ಇವತ್ತೆಲ್ಲ ಎಲ್ಲ ಪಾರ್ಟಿ ಅವ್ರನ್ನೂ ಬಂದಾರೆ. ಇವತ್ತು ನೋಡ್ರಿ, ಇವತ್ತು ಒಂದು ಪಾರ್ಟಿ ಅಲ್ಲ. ಇವತ್ತು ನಮ್ಮ ಜಿಲ್ಲಾ ಅಧ್ಯಕ್ಷರಾದಂಥ ನಮ್ಮ ಅರುಣ್ ವಂಟ್ಮೂರಿ ಅವರು ಇವತ್ತು ಇದನ್ನು ಕರೆ ಕೊಟ್ಟಿದ್ದಾರೆ. ಅವ್ರು ಕರೆ ಕೊಟ್ಟಿದ್ದಾರೆ, ನಾವು ಬಂದಿವಿ. ಇವತ್ತು ನಾವು ಕರೆದಿಲ್ಲ, ನಾನು ಕರೆದಿಲ್ಲ. ಇದಕ್ಕೆ ನಾನು ಬಂದಾವಣ ಇದ್ರೊಳಗೆ ಅವ್ರು ಮುಖಂಡರು ಕರೆದಾರ. ಅನೇಕ ರೈತರು ಇವತ್ತು ಬಂದಾರ. ಇವತ್ತು ತಾವು ನೋಡಾಕಿದ್ದಾರೆ ಕುರ್ಲಾಪುರದೊಳಗೆ ಯಾವ ರೀತಿ ನಡೆದ. 1 ಲಕ್ಷ ಗಂಟಲೆ ಜನ ಇವತ್ತು ಸೇರಿದ್ದಾರೆ. ಇವತ್ತು ಒಂದು 5 ಗಂಟೆನೆಲ್ಲ ರಾಜ್ಯ ಹೆದ್ದಾರಿ 7ನೇ ದಿವಸಕ್ಕೆ ಬಂದಾಗತೈತೆ ಅಂದಾಗ ತಮಗೊಂದು ಸ್ವಲ್ಪ ಅಪಮಾನ ಅನಿಸ್ಬೇಕು ಬೇಡ ಅಂತ. ನಾಳೆ ಇಲ್ಲಿ ಇದನ್ನು ನಡೆಸೋರಿದ್ರೆ ಅಧಿವೇಶನ ನಡೆಸೋರಿದ್ರೆ ಅವಾಗ ಏನು ಹೇಳ್ತೀರಿ? ಇವತ್ತು